ಬಂಡ್ರು ಇಲ್ಲಿ ಜಾನ್ಕಿ ಅಮ್ಮ ಕಾಲ್ ಮಾಡ್ತಿದಾರೆ. ಮತ್ತೆ ಕಾಲ್ ಮಾಡ್ತಿದಾರ? ಏನಾದ್ರು ಮನೆಗೆ ಹೋಗಿ ಗಲಾಟೆ ಮಾಡಿರ್ಬೋದಾ? ಹಾಗಿದ್ರೆ ಕನ್ಫರ್ಮ್ ಆಂಟಿ ನಮ್ಮನ್ ಬೈಯಕ್ಕೆ ಫೋನ್ ಮಾಡ್ತಿರೋದು. ಮಗ ಈಗ ರಿಸೀವ್ ಮಾಡ್ಲೋ ಬೇಡವೋ? ಆಂಟಿ ನಮ್ಗೆಲ್ಲ ಬೈಯೋದೇನ್ ವಸ್ತ? ಕಮಾನ್ ಮಜಾಕಿ, ಆಂಟಿ ಹತ್ರ ಒಂದೆರಡು ಆಶೀರ್ವಾದ ತಗೊಂಡೇ ಬಿಡೋಣ. ರಿಸೀವ್ ಮಾಡೋ. ಯಾಕ್ರೋ ಫೋನ್ ತೆಗಿಯಕ್ ಇಷ್ಟೊತ್ ಮಾಡ್ತೀರಾ? ಅಂಟಿ ಕೆಲ್ಸ ಮಾಡ್ತಿದ್ವಿ. ಸ್ಪಾನ್ ಹಾಕೊಳ. ಸರಿ ಸರಿ, ಎಲ್ರು ಇದ್ದೀರಾ? ಎಲ್ರೂ ಇದೀವಿ. ಆಂಟಿ ಅದ್ ಸರಿ, ಏನ್ ವಿಷಯ? ಒಳ್ಳೆ ವಿಷಯನೇ ಕಂಡ್ರು. ಒಳ್ಳೆ ವಿಷಯನಾ? ಹಾಗಾದ್ರೆ ಹೇಳಿ. ನಾನು ಸತ್ಯನ ಹತ್ರ ಅಮೂಲ್ ಬೇಬಿ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡಿದೀನಿ ಕಂಡ್ರು. ಆಗ ಅವಳ ಮುಖ ನೋಡ್ಬೇಕಾಗಿತ್ತು ನೀವು. ಆಚೆಯಿಂದ ಕೆಂಪಾಗ್ಬಿಟ್ಟಿತ್ತು ಕಂಡ್ರು. ನೋ ಬಾಯ್ಸ್, ನಮ್ ಸತ್ಯಂಗೆ ಕೋಪ ಬಂದಾಗ ಅವ್ ಮುಖ ಕೆಂಡದಂಗ್ ಕೆಂಪಗಾಗಿರೋದನ್ನ ನೋಡಿದೀವಿ, ಆದ್ರೆ ಈ ನಾಚಿಕೆ ಮಾತ್ರ ನೋಡೇ ಇಲ್ವಲ್ವ? ಇನ್ ಮುಂದೆ ನೋಡಿ ಬಂದ್ಬಿಡು. ನೀವು ಇದೇ ವಿಷಯಕ್ಕೆ ಸ್ವಲ್ಪ ಸೊಪ್ಪು ಹಾಕಿ ಅವಳ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ರ. ಅಯ್ಯೋ ಆಂಟಿ, ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಿದೆ? ಅದು ಹಿಂಗ ಈ ಮಂಗಗಳ ಏನ್ರ ಹೇಳ್ತಿದ್ದೀರಾ? ಹೋಗಿ ಆಂಟಿ, ನಿಮ್ಗೆ ಎಷ್ಟು ಸರಿ ಹೇಳೋದು, ಅರ್ಥನೇ ಮಾಡ್ಕೊಳಲ್ಲ ಅಂತೀರಾ? ಹಿಂಗಂದ್ರೆ ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್. ಆದ್ರೆ ಅವಳ ಮನ್ಸಲ್ಲಿ ಪ್ರೀತಿ ಇದೆ ಅನ್ನೋದು ಅವಳಿಗೆ ಗೊತ್ತಿದ್ಯೋ ಇಲ್ಲೋ, ಅದನ್ನ ನೀವೇ ಗೊತ್ತು ಮಾಡಿಸ್ಬೇಕಂಡ್ರ. ಅದು ಆದಷ್ಟು ಬೇಗ ಆಗ್ಬೇಕು ಕಂಡ್ರ. ನನ್ನನ್ಯಾರು ಮದ್ವೆ ಆಗೋದು ಅಂತ ಹೇಳ್ತಿದ್ದವಳು ನನ್ನ ಅವನೇ ಮದ್ವೆ ಆಗ್ತಾನೆ ಅಂತ ಅಮೂಲ್ ಬೇಬಿ ತೋರ್ಸ್ ಹೇಳ್ಬೇಕು. ಎಲ್ಲ ನಾನು ಅಂದ್ಕೊಂಡ ಹಾಗೆ ಆದ್ರೆ ದಿವ್ಯ ಮದ್ವೆ ಆಗ್ತಿದ್ದ ಹಾಗೆ ಅಮೂಲ್ ಬೇಬಿಗೂ ಸತ್ಯಗೂ ಮದ್ವೆ ಮಾಡ್ಬಿಡ್ಬೇಕು ಕಂಡ್ರ. ಅಷ್ಟೇ ತಾನೆ? ಹಾಗಿದ್ರೆ ನಾಳೆಯಿಂದಾನೇ ಶುರು. ಏನ್ರೋ ಆಪರೇಷನ್ ಡಿಂಗೋ ವರ್ಷನ್ 2. ಏನ್ ಸತ್ಯ, ಫುಲ್ ಫೀಲಿಂಗ್ ಅಲ್ಲಿ ಖುಷಿ ಆಗಿರಂಗಿದ್ಯಾ? ಫೀಲಿಂಗ್ ಅಂತ ಫೀಲಿಂಗ್ ಏನ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ಆಯ್ತಮ್ಮ, ಫೀಲಿಂಗೋ ಡಿಂಗೋ ಒಟ್ನಲ್ಲಿ ಏನೋ ಒಂದಿದ್ಯಲ್ಲ ಅದ್ ಸಾಕು. ನಾಯಿ ಬಾಲ ಡೊಂಕೆ ಅಲ್ಲ ಕಣ್ರೋ, ನೀವ್ ಹೇಳ್ದಂಗೆ ಅವನನ್ನ ಪಾರ್ಕ್ ಅಲ್ಲಿ ಮೀಟ್ ಮಾಡಿದೀನಿ, ಮಾತಾಡಿದೀನಿ, ಟಾಸ್ಕ್ ಅಲ್ಲೂ ಗೆದ್ದಿದ್ದೀನಿ. ಆದ್ರೂ ಮತ್ತೆ ಡಿಂಗು ಅಂತ ಶುರು ಮಾಡಿದಿರಲ್ಲ. ನಮ್ಗೇನ್ ಗೊತ್ತಿಲ್ಲ ಸತ್ಯ, ನಾವ್ ಹೇಳಿದ್ ನೆಪ ಅಷ್ಟೇ. ನೀನು ಇಷ್ಟಪಟ್ಟೆ ತಾನೆ ಪಾರ್ಕಿಗೆ ಹೋಗಿದ್ದು? ಸತ್ಯ, ನಿಂಗೂ ಅಮೂಲ್ ಬೇಬಿ ನೋಡ್ಬೇಕು ಅನ್ಸಿತ್ತು, ಅದಕ್ಕೆ ಪಾರ್ಕ್ಗೆ ಹೋದೆ. ಅಂದ್ಮೇಲೆ ಇದು ಡಿಂಗೆ ತಾನೆ?
ಸರಿ ಮಾಡಕ್ಕಾಗಲ್ಲ. ಸತ್ಯ, ಹೇಗಿದ್ರು ನಿನ್ನೆ ಇಬ್ರು ಪಾರ್ಕಲ್ಲಿ ಮೀಟ್ ಆಗಿದ್ದೀರಾ. ಅದಕ್ಕೆ ಕಂಟಿನ್ಯೂಟಿ ಮಿಸ್ಸೂ ಆಗ್ಬಾರ್ದು, ಒಂದಿನಾನು ಗ್ಯಾಪು ಆಗ್ಬಾರ್ದು. ಆತರ ಗ್ಯಾಪ್ ಆಗ್ಬಾರ್ದು ಅಂದ್ರೆ ಡೈಲಿ ಕಾಲ್ ಮಾಡಿ ಮಾತಾಡ್ಸ್ಬೇಕು. ಕಾಲ್ ಮಾಡೋದ? ಯಾಕೆ? ಸುಮ್ನೆ ಯಾಕೆ ಕಾಲ್ ಮಾಡ್ಲಿ? ಸುಮ್ನೆ ಯಾರಾದ್ರೂ ಕಾಲ್ ಮಾಡ್ತಾರ ಸತ್ಯ? ಮಾತಾಡಕ್ ಕಾಲ್ ಮಾಡೋದು, ನೀನು ಕಾಲ್ ಮಾಡಿ ಮಾತಾಡು. ಕಾಲ್ ಮಾಡೋದೆ ಮಾತಾಡೋದಕ್ಕೆ ಅಂತ ನನಗ್ ಗೊತ್ತಿಲ್ವಾ? ಆದ್ರೆ ಸುಮ್ನೆ ಯಾಕೆ ಮಾತಾಡ್ಬೇಕು? ಈಗೇನು ನೀನ್ ಕಾಲ್ ಮಾಡಲ್ವಾ? ಲೋ, ನಿಮ್ಗೆಲ್ಲ ಹುಚ್ಚಿಡ್ದಿದೆ ಕಣ್ರೋ. ಹಾಗೆ ಅನ್ಕೋ, ಅದ್ ಹೇಳಕ್ಕಾದ್ರು ಅಮೂಲ್ ಬೇಬಿ ಕಾಲ್ ಮಾಡಿ ಮಾತಾಡೋ ಸತ್ಯ. ಕಾಲ್ ಮಾಡು. ಒಂದ್ಸಲ ನೀನೇ ಕಾಲ್ ಮಾಡಿ ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಡು ಸತ್ಯ. ಲೋ ಬಾಮೈದ, ಸತ್ಯನ್ ಮನ್ಸಲ್ಲಿ ಏನಿದೆ ಅಂತ ನಾನ್ ಯಾಕೋ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಡೌಟ್ ಇರೋದ್ ನಿನಗ್ ತಾನೆ. ನಿನ್ ಎದುರುಗಡೆ ನಿಂತು ನಿನ್ ಹಿಂದೆ ಹುಲಿ ಬರ್ತಿದೆ ಅಂದ್ರೆ ನೀನ್ ನಂಬಲ್ಲ. ನಿನಗ್ ನಂಬಿಕೆ ಬರ್ಬೇಕು ಅಂದ್ರೆ ನಿನ್ ಹಿಂದೆ ನೀನೇ ನೋಡ್ಬೇಕು. ಹಿಂದೆನಾ? ಹಾ, ಏನೋ ಇದೆ ಹಿಂದೆ? ಹಿಂದೆ ಅಂದ್ರೆ ನಿನ್ ಹಿಂದೆ ಅಲ್ಲ, ಫ್ಲಾಶ್ ಬ್ಯಾಕು. ನೋ ಜಗಳ, ನೋ ಗಲಾಟೆ. ನೀನು ಇಬ್ರು ಫ್ರೆಂಡ್ಸ್, ಓಕೆನಾ? ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತು. ನೋಡು ಬಮೈದ, ನೀನ್ ಅವಳನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ಯಾ, ಆದ್ರೆ ಅವಳು ನಿನ್ನ ಅದಕ್ಕೂ ಮೇಲೆ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳ ಮನ್ಸಲ್ಲಿರೋದು ಸ್ನೇಹನ ಪ್ರೀತಿನ ಅಂತ ನೀನ್ ತಿಳ್ಕೊಬೇಕು. ಇಂಥ ಕನ್ಫ್ಯೂಷನ್ಗಳನ್ನೆಲ್ಲ ಬೇಗ ಕ್ಲಿಯರ್ ಮಾಡ್ಕೊಬೇಕು. ಕನ್ಫ್ಯೂಷನ್ ಇರೋದು ನಿನಗ್ ಮಾತ್ರ. ನನ್ ಮನ್ಸಲ್ಲಿ ಎಲ್ಲ ಕ್ಲಿಯರ್ ಆಗೇ ಇದೆ. ಮೈ ಡಿಯರ್ ಆಪ್ತ ಮಿತ್ರ, ಕನ್ಫ್ಯೂಷನ್ ಇರೋದು ನನಗ್ ಮಾತ್ರ ಅಲ್ಲ, ಇದೇ ಕನ್ಫ್ಯೂಷನ್ ನಿಮ್ ಮನೆಯವ್ರಿಗೂ ಬಂದಿದೆ. ಬಾಮೈದ, ಏನೋ ಹೇಳ್ತಾ ಇದ್ಯಾ? ನೆನ್ನೆ ಚಿಕ್ಕಪ್ಪ ಫೋನ್ ಮಾಡಿದ್ರು, ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು. ಮಾತಾಡಿದ್ರು ಅಂದ್ರೆ ಅವ್ರೇನ್ ಮಾತಾಡಿದ್ರು, ನೀನೇನ್ ಹೇಳ್ದೆ? ನಾನೇನ್ ಹೇಳಿ, ಇರೋ ವಿಷಯನ ಕ್ಲಿಯರ್ ಆಗಿ ಹೇಳ್ದೆ. ಈ ಕೋತಿ ಮಂಜ, ಈ ಕೋತಿ ಮಂಜ ಎಲ್ಲ ಬೇಕಾ? ಕ್ಲಿಯರ್ ಆಗಿ ಹೇಳಿದ್ರಿ ಅಂದ್ರೆ ಕ್ಲಿಯರ್ ಆಗಿ ನನ್ಗೂ ಅರ್ಥ ಆಗತ್ತರ ಹೇಳಿ ಮಂಜ ಸರ್. ಕ್ಲಿಯರ್ ಆಗಿ ಹೇಳಿದ್ನಲ್ಲ, ನಿನ್ಗೂ ಸತ್ಯನ ಬಗ್ಗೆ ಏನಿದೆ ಅಂತ. ಕ್ಲಿಯರ್ ಆಗಿ ಏನ್ ಹೇಳ್ದೆ ಅಂತ ಹೇಳು ಬಾಮೈದ. ಕ್ಲಿಯರ್ ಆಗಿ ಹೇಳಿದ್ದೆ. ಏನೋ ಹೇಳ್ದೆ? ಲವ್. ಅಯ್ಯೋ ನಿನ್ನ ಪಾಪಿ, ಶತ್ರು ಎಲ್ಲಿ ಅಂದ್ರೆ ಮಿತ್ರ. ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಿಲ್ಲೋ. ಚಿಕ್ಕಪ್ಪನ್ಗೆ ನನ್ ಬಗ್ಗೆ ಏನೇನೋ ಯಾಕೋ ಹೇಳಿದ್ಯಾ? ನಾನು ಇರ್ಬೋದು ಅಂತ ಹೇಳ್ದೆ, ಇದೆ ಅಂತಲ್ಲ. ಇದೆಯೋ ಇಲ್ವೋ ಅಂತ ನೀನ್ ಕನ್ಫರ್ಮ್ ಮಾಡ್ಕೋಬೇಕು. ಅದೆಲ್ಲ ಆಗಿರ್ಲಿ, ನೀನ್ ಹಂಗ ಹೇಳಿದ್ದಕ್ಕೆ ಚಿಕ್ಕಪ್ಪ ಏನಂತ ಹೇಳಿದ್ರು? ಅವ್ರೇನ್ ಹೇಳ್ತಾರೆ, ಅವ್ರ ಎಷ್ಟೇ ಆದ್ರೂ ನಿಮ್ ಚಿಕ್ಕಪ್ಪ ಅಲ್ವಾ. ಇಂಥ ವಿಷಯದಲ್ಲಿ ನಿನ್ ತರನೇ ಹೀಕು ಅವ್ರೂ ಫ್ರೆಂಡ್ಶಿಪ್ ಇರ್ಬೇಕು ಅಂತಂದ್ರು. ಹಾ, ನೋಡಿದ್ಯಾ, ನೀನ್ ನನ್ ಬಗ್ಗೆ ಏನೇ ಯೋಚನೆ ಮಾಡಿದ್ರು ಅವ್ರಿಗೂ ನನ್ ಮೇಲೆ ನಂಬಿಕೆ ಇರೋದು. ಇದೆ ಹಾಗೆ ನನ್ನ ಮಾತ್ ಮೇಲೂ ನನಗ್ ನಂಬಿಕೆ ಇದೆ. ನೋಡು ಬಮ್ಮೈದ,
ಇಂಥ ವಿಷಯಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆ ಅಂದ್ರೆ ನಾಳೆ ದಿವಸ ನೀನ್ ಮದ್ವೆ ಆಗ್ತಿರೋ ಹುಡುಗ, ನಿನ್ನ ದಿವ್ಯನ್ ಮಧ್ಯೆ ಬರ್ಬೇಕಾಗಿರೋ ಪ್ರಶ್ನೆ ನಿನ್ನ ಅಕ್ಕ ಬಂಡ್ ಮಧ್ಯೆ ಬರ್ತಾ ಇದೆ. ಇದು ಒಳ್ಳೆ ಶಕುನ ಅಲ್ಲ. ನೋಡು ಬಾಮೈದ, ಈಗ ನೀನ್ ಕ್ಲಿಯರ್ ಆಗಿದ್ಯಾ ತಾನೆ, ಅದೇ ತರನೇ ಅವಳ ಹತ್ರ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡ್ಬಿಡು, ಆಗ ಎಲ್ರಿಗೂ ಸಮಾಧಾನ. ಇದು ಏನೇನೋ ಹೇಳಿ ನನ್ ತಲೆ ಕೆಡಿಸ್ತಾ ಇದ್ಯಾ. ನೋಡು ಬಾಮೈದ, ಈ ಲವ್ ಅನ್ನೋದು ಒಂಥರ ಮಾಯಾ ಜಿಂಕೆ. ಒಂದ್ಸರಿ ಇದ್ದಂಗ ಅನ್ಸುತ್ತೆ, ಇನ್ನೊಂದ್ಸರಿ ಇಲ್ದಂಗ ಅನ್ಸುತ್ತೆ. ಲವ್ಗಿರೋ ಅಷ್ಟು ಸೈಡ್ ಎಫೆಕ್ಟ್ ಬೇರೆ ಯಾವ ಔಷಧಿಗೂ ಇಲ್ಲ. ನೀನೀಗ ತಡ ಮಾಡಿ ನಿನ್ನ ಮನ್ಸಲ್ಲಿ ಏನಿದೆ ಅಂತ ಅವಳಿಗೆ ಗೊತ್ತಾಗಿ ಅಕ್ಕ ಬಾಂಡ್ಗೆ ಲವ್ ಫೇಲ್ಯೂರ್ ಆಗಿದೆ ಅಂತ ನಿನ್ನ ಮೇಲೆ ಸೇಡ್ ತೀರ್ಸ್ಕೊಳಕ್ ನಿಂತ್ರೆ ಅಲ್ಲಿ ನಿಂದು ದಿವ್ಯನ್ ಮದುವೆ ಕತೆ. ಮದ್ವೆ ಮನೆಯಿಂದನೇ ನೀನ್ ಎತ್ತಾಕೊಂಡು ಹೋಗ್ಬಿಟ್ರಿ ಏನ್ ಮಾಡ್ತೀಯಾ? ಬಾಮೈದ, ಹಾ, ಅದಕ್ಕೆ ಅವಳು ನೇರವಾಗಿ ಫೋನ್ ಮಾಡಿ ಮಾತಾಡಿ ಇತ್ಯರ್ಥ ಮಾಡ್ಕೋ. ಕಾಲ್ ಮಾಡಲ್ವಾ? ಕಾಲ್ ಮಾಡಿಲ್ಲ ಅಂದ್ರೆ ಬಿಡ್ ಮಗ, ಅವನ ಸತಿ ಕಾಲ್ ಮಾಡ್ತಾನೆ. ಹೌದೌದು, ಅವ್ನ್ ಯಾಕೆ ಕಾಲ್ ಮಾಡ್ತಾನೆ? ಯಾಕೆ ಅಂದ್ರೆ ನೀನ್ ಕಾಲ್ ಮಾಡಿಲ್ವಲ್ಲ ಅದಕ್ಕೆ. ಗ್ಯಾಪ್ ಆಗ್ಬಾರ್ದು ಅಂದ್ರೆ ಇಬ್ರಲ್ಲೊಬ್ರು ಕಾಲ್ ಮಾಡ್ಲೇಬೇಕಲ್ವಾ? ಯಪ್ಪ, ನಿಮ್ ಮಾತುಗಳು ಕೇಳಕ್ ಆಗ್ತಿಲ್ಲ ನನ್ಗೆ. ಇಷ್ಟೊತ್ತಿಂದ ಕಾಗೆಗಳ ತರ ಕ್ಯಾ ಕ್ಯಾ ಅಂತಿದ್ದೀರಾ. ಸತ್ಯ, ಕಾಗೆ ಅನ್ಬೇಡ, ಕೋಗಿಲೆ ಅನ್ನು. ಲವ್ ಬಗ್ಗೆ ಮಾತಾಡೋ ಪ್ರತಿ ಮಾತು ಕೋಗಿಲೆ ಕಂಠದ ತರ ಇಂಪಾಗಿರುತ್ತೆ. ಬರೀ ಇಂಪಾಗಿರೋದಲ್ಲ, ನಮ್ ಮಾತು ಕರೆಕ್ಟ್ ಆಗೂ ಇರುತ್ತೆ. ಬೇಕಿದ್ರೆ ನೋಡು, ಅಮೂಲ್ ಬೇಬಿ ನಿನ್ ಕಾಲ್ ಮಾಡಿ ಮೀಟ್ ಆಗು ಅಂತಾನೆ. ಏನು ಮೀಟ್ ಆಗು ಅಂತಾನ? ಸಿಕ್ಕಾಗ್ಲೇ ಆಫೀಸ್ ಕೆಲ್ಸ, ನಾನ್ ಬಿಸಿ ಅನ್ನೋನು ನನ್ನ ಮೀಟ್ ಮಾಡು ಅಂತಾನ? ಚಾನ್ಸೇ ಇಲ್ಲ. ಚಾಲೆಂಜಾ? ಗೆಲ್ಲೋದ್ ನಾನೇ ಅಂದ್ಮೇಲೆ ಚಾಲೆಂಜ್ ಬೇರೆನಾ? ನೋಡೇ ಬಿಡುವ ಗೆಲ್ಲೋದು ಯಾರು ಅಂತ. ಅಮಾಟೆ ಐಟಮ್ಸ್ ಬರ್ಲಿ. ಹೇಳಿಕೊಂಡು ಟಿವಿ ಮುಂದೆ ಭಜನೆ ಮಾಡೋ ಕಾವುಡೆ ಶಾಸ್ತ್ರಿ. ಬೇಕಿದ್ರೆ ನೀನ್ ನೋಡ್ತಾ ಇರೋ ಸತ್ಯ, ಮೇಲ್ಗಡೆ ಇರೋ ಮರಳೆಲ್ಲ ಕೆಳಗಡೆ ಬೀಳೋ ಅಷ್ಟರಲ್ಲಿ ಅವ್ನು ನಿನಗೆ ಕಾಲ್ ಮಾಡೇ ಮಾಡ್ತಾನೆ. ಎಲ್ಲಿ ನಿನ್ನ ಫೋನು ಇಡಲ್ಲಿ. The time starts now.
ಕಾಲ್ ಮಾಡಿರೋದು ಅಕ್ಕ. ಹೇಳಕ್ಕ. ಯಾರು ಬಂದಿದ್ರು? ಯಾರು ಇದನ್ನೆಲ್ಲ ಮಾಡಿದ್ದು? ಲೇ ಅಕ್ಕ, ಯಾರು ಬಂದಿದ್ರು ಮನೆಗೆ? ಸಾಕೆ ನಿನ್ ನಾಟಕ. ಇವಾಗ ನಿನಗೆ ಸಮಾಧಾನ ಆಯ್ತಾ? ನೋಡು, ಇನ್ನೂ ಏನಾದ್ರು ಹಾಳು ಮಾಡಕ್ ಬಾಕಿ ಇದೆಯಾ ಅಂತ. ಏನಕ್ಕ ಹೇಳ್ತಿದ್ಯಾ? ನಾನೇನ್ ಮಾಡ್ದೆ? ಅಷ್ಟಕ್ಕೂ ಇದನ್ನೆಲ್ಲ ಯಾರು ಮಾಡಿದ್ದು? ಪಾಪ, ನಿನಗೇನೋ ಗೊತ್ತಿಲ್ಲ ಅಲ್ವಾ? ಮನೆಗೋಸ್ಕರ ದುಡಿತೀನಿ, ಮನೆಗ್ ಒಳ್ಳೇದ್ ಮಾಡ್ತಿದ್ದೀನಿ ಅಂತ ಊರ್ ತುಂಬಾ ಡ್ರಾಮಾ ಆಡ್ಕೊಂಡ್ಬರ್ತೀಯ. ಆದ್ರೆ ಇಲ್ಲಿ ನೋಡಿದ್ರೆ ಮನೆನೇ ಮುಳ್ಸೋ ಕೆಲಸ ಮಾಡ್ತಿದ್ಯಾ. ಮನೆಯವ್ರು ಮೋಸ ಮಾಡಬಹುದು ಯಾಕೆ ನಿನಗೆ? ನಿನಗೆ ಹೇಗೆ ಮನಸ್ಸು ಬರುತ್ತೆ? ನಾನ್ ಮನೆಗ್ ಮೋಸ ಮಾಡಿದಿನ? ನಿಜ ಹೇಳು. ನೀನ್ ಹರಿಯಾಣಗೂ ಹೋಗಿಲ್ಲ, ಯಾವ ರೇಸ್ಗೂ ಹೋಗಿಲ್ಲ, ಇಲ್ಲೇ ಗ್ಯಾರೇಜ್ ಎಲ್ಲ ಬಿದ್ದಿದೆ ತಾನೆ? ಅಕ್ಕ, ಅದು ನಾನು ಬಿಡುವಾಗ. ಮುಚ್ಚೆ ಬಾಯಿ. ಸುಳ್ಳಿಗೊಂದ್ ಸುಳ್ಳು ಹೇಳಿ ನಮ್ಗೆ ನಮ್ಸಕ್ ನೋಡ್ತಿದ್ಯಾ? ಹೇಗೆ ಮನ್ಸು ಬರ್ದು ನಿನಗೆ ಈ ರೀತಿ ಸುಳ್ಳು ಹೇಳಕ್ಕೆ? ನಿನ್ನ ಅಕ್ಕ ಹುಟ್ಟಿದ ತಪ್ಪಿಗೆ ಈ ಕರ್ಮನೆಲ್ಲ ಅನುಭವಿಸ್ತೀನಿ. ನಾನ್ ಹೋಗ್ಲಿ ನಿನ್ನ ತಪ್ಪಿಗೆ ಪಾಪ ಕಣೆ ಅಮ್ಮ, ಅವಳು ಈ ಕರ್ಮನ ಅನುಭವಿಸ್ಬೇಕಾ?